ಓಂ ಶಾಂತಿ. ಡೇಟ್ ಆಗಿದೆ 5 ಜಾನ್ವರಿ 1977. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ತ್ಯಾಗಿ और तपस्वी बच्चे सदा पास हैं. ತ್ಯಾಗಿ ಮತ್ತು ತಪಸ್ವಿ ಮಕ್ಕಳು ಯಾವಾಗಲೂ ನನ್ನ ಜೊತೆಗಿರ್ತಾರೆ ಅಂತ ಹೇಳ್ತಾರೆ ಬಾಬಾ. ज्ञान सूर्य शिव बाबा नैन मुलाकात करते हुए अपने नूरे रत्नों से बोले. ज्ञान सूर्य शिव बाबा तಮ್ಮ ನೈನ್ ಮುಲಾಕಾತ್ ಕರ್ತೆ, ಮಕ್ಕಳ ಜೊತೆ ಹೆಂಗೆ ಭೇಟಿ ಮಾಡ್ತಾರೆ ಬಾಬಾ? ಕಣ್ಣಿನ ಮುಖಾಂತರ. ಇಂಥ ನೂರೇ ರತ್ನಗಳನ್ನು ಬಾಬಾ ಭೇಟಿ ಮಾಡ್ತಾಯಿದ್ರು. ಬಾಬಾ ಹೇಳ್ತಾರೆ, आज नैनों में समाये हुए बच्चों से नैन मिलन कर रहे हैं. ಇವತ್ತು ಬಾಬಾರ ಕಣ್ಣುಗಳಲ್ಲಿ ಸಮಾವೇಶ ಆಗಿರ್ತಕ್ಕಂಥ ಮಕ್ಕಳಿಂದ ಕಣ್ಣುಗಳ ಮಿಲನ್ ಮಾಡ್ತಿದ್ರಂತೆ ಬಾಬಾ. ಮಕ್ಕಳನ್ನು ಎಲ್ಲಿಟ್ಕೊಂಡಾರ ಬಾಬಾ? ತಮ್ಮ ಕಣ್ಣುಗಳಲ್ಲಿ ಇಟ್ಕೊಂಡಿದ್ದಾರೆ. ऐसे बच्चों की दृष्टि में बाप दादा और ब्राह्मण ही हैं और ये ही उनकी सृष्टि है. ऐसे बच्चों की दृष्टि में, ಇಂಥ ಮಕ್ಕಳ ದೃಷ್ಟಿನಲ್ಲಿ ಬಾಪ್ ದಾದ ಮತ್ತು ಬ್ರಾಹ್ಮಣರೇ ಇದ್ದಾರೆ. ನಮ್ಮ ದೃಷ್ಟಿನಲ್ಲಿ ಯಾರಿದ್ದಾರೆ? ನಮ್ಮ ಒಳಗಿನ ಕಣ್ಣಿನಲ್ಲಿ ಯಾವಾಗಲೂ ಯಾರಿರ್ತಾರೆ? ಬಾಪ್ ದಾದ ಇರ್ತಾರೆ ಮತ್ತು ಬ್ರಾಹ್ಮಣ ಪರಿವಾರ ಇರ್ತದೆ. ಅವರ ಸೃಷ್ಟಿನೇ ನಮ್ಮ ಕಣ್ಣಲ್ಲಿರ್ತದೆ. ವೇ ಅವ್ರ ಕುಚ್ ಭಿ ದೇಖ್ತೆ ನಹಿ ಹೇ. ಬೇರೆ ಏನೇ ನೋಡಿದರೂ ನಮ್ಮ ಬುದ್ಧಿನಲ್ಲಿ ಏನಿರ್ತದೆ? ಬಾಪ್ ದಾದ ಮತ್ತು ನಮ್ಮ ಬ್ರಾಹ್ಮಣ ಪರಿವಾರ. ಹೊರಗಡೆ ಏನೇ ನೋಡ್ತಿದ್ರು ನಮ್ಮ ಬುದ್ಧಿನಲ್ಲಿ ಅದೇ ಇರ್ತದೆ. ಕ್ಯೋಂಕಿ ಬಾಪ್ ಕೆ ಲವ್ ಮೇ ಸದಾ ಲವ್ಲೀನ್ ರಹತೆ ಹೇ. ಯಾಕೆ ಬುದ್ಧಿನಲ್ಲಿರ್ತದೆ? ಬುದ್ಧಿನಲ್ಲಿ ಏನಿರ್ತದೆ? ನಮಗೆ ಯಾವುದು ಹೆಚ್ಚು ಪ್ರೀತಿನೋ ಅದೇ ಬುದ್ಧಿನಲ್ಲಿರ್ತದೆ. ಈ ಸದ್ಯಕ್ಕೆ ನಮಗೆ ಪ್ರೀತಿ ಯಾವುದು? ನಮ್ಮ ಜೀವನದಲ್ಲಿ ಅತ್ಯಂತ ಪ್ರೀತಿ ವಸ್ತು ಯಾವುದು ಇವಾಗ? ಬಾಬಾ ಮತ್ತು ಪರಿವಾರ. ಅದಕ್ಕೆ ನಮ್ಮ ಬುದ್ಧಿನಲ್ಲೇನೋ ಅದೇ ಇರ್ತದೆ. ಸದಾ ಬಾಪ್ ಕೆ ಗುಣೋ ಅರ್ಥಾತ್ ಜ್ಞಾನ ಸುಖ ಆನಂದ ಕೆ ಸಾಗರ್ ಮೇ ಸಮಾಯೆ ಹುಯೆ ರಹತೆ ಹೇ. ಯಾವಾಗಲೂ ತಂದೆಯ ಗುಣಗಳು. ತಂದೆಯ ಗುಣಗಳು ಯಾವುದು? ಶಾಂತಿ, ಪ್ರೇಮ, ಆನಂದ. ಅಂಥ ಸಾಗರನಲ್ಲೇ ನಾವೇನಾಗಿರ್ತೀವಿ? ಮುಳುಗೋಗಿರ್ತೀವಿ ಅಂತ ಹೇಳ್ತಾರೆ ಬಾಬಾ. ಐಸೆ ಬಚ್ಚೋं को बाप दादा भी देख हर्षित होते हैं. ಇಂಥ ಮಕ್ಕಳನ್ನ ನೋಡಿ ಬಾಬಾಗೇನಾಗ್ತಿತ್ತು? ಖುಷಿ ಆಗ್ತಿತ್ತು. चाहे शरीर से कितना भी दूर हो, लेकिन ऐसे बच्चों का बाप के पास समीप से समीप स्थान सदा के लिए ಫಿಕ್ಸ್ है. ಭಲೆ ಬಾಬಾರಿಂದ ಬಹಳಷ್ಟು ದೂರ ಇದ್ದೀರಾ, ಮೌಂಟ್ ಅಬುದಿಂದ ಬಹಳಷ್ಟು ದೂರ ಇದ್ರೂ ಕೂಡ ಅಂಥ ಮಕ್ಕಳು ಬಾಬಾರವ್ರಿಗೆ ಏನಿರ್ತಾರೆ? ಯಾವಾಗಲೂ ಸಮೀಪ ಇರ್ತಾರೆ. ಪಾಸ್ ಸಮೀಪ ಸೆ ಸಮೀಪ ಸ್ಥಾನ್ ಸದಾ ಕೆ ಲಿಯೆ ಫಿಕ್ಸ್ ಹೇ. ವಹ ಕೌನ್ ಸಾ ಸ್ಥಾನ್ ಹೇ ಜಾನ್ತೆ ಹೋ? ಯಾವಾಗಲೂ ಆ ಸ್ಥಾನ, ಸಮೀಪದ ಪರಮಾತ್ಮನ ಸಮೀಪ ಸ್ಥಾನ ಏನಿರ್ತದೆ? ಫಿಕ್ಸ್ ಇರ್ತದೆ. ಆ ಸ್ಥಾನ ಯಾವುದು ಗೊತ್ತಾ ನಿಮಗೆ ಅಂತ ಕೇಳ್ತಾರೆ ಬಾಬಾ. ಜೋ ಅತಿ ಪ್ರಿಯ ವಸ್ತು ಹೋತಿ ಹೇ ವಹ ಸಮೀಪ ಸ್ಥಾನ್ ಪರ್ ಹೋತಿ ಹೇ. ಯಾವುದು ಅತ್ಯಂತ ನಮಗೆ ಪ್ರೀತಿಯಾಗಿರ್ತದೋ ಅದು ಯಾವಾಗಲೂ ನಮಗೆ ಸಮೀಪ ಇರ್ತದೆ ಅನ್ನೋ ಫೀಲ್ ಆಗ್ತದೆ, ಅನುಭವ ಆಗ್ತದೆ. ವಹ ಸ್ಥಾನ್ ಹೇ. ಆ ಸ್ಥಾನ ಯಾವುದು ಅಂತಂದರೆ ಏಕ್ ನೈನ್ और दूसरा ದಿಲ್. ಬಾಬಾರ ಕಣ್ಣುಗಳಲ್ಲಿನೂ ಇರ್ತೀವಿ, ಬಾಬಾರ ಹೃದಯದಲ್ಲಿನೂ ಇರ್ತೀವಿ ಅಂತ ಹೇಳ್ತಾರೆ ಬಾಬಾ. ಯಾರಿರ್ತೀವಿ? ಯಾರು ಬಾಬಾನ ಸದಾ ನೆನಪು ಮಾಡ್ತಾರೋ, ಸದಾ ಸಮೀಪ ಇರ್ತಾರೋ ಅವರು ಬಾಬಾನ ಕಣ್ಣುಗಳಲ್ಲಿ ಇರ್ತಾರೆ, ಹೃದಯದಲ್ಲಿನೂ ಇರ್ತಾರೆ ಅಂತ ಹೇಳ್ತಾರೆ ಬಾಬಾ. ತೋ ದಿಲ್ ಮೇ ಸಮಾನೆ ವಾಲೆ ಶ್ರೇಷ್ಠ ಹೇ ಯಾ ನೈನೋ ಮೇ ಸಮಾನೆ ವಾಲೆ ಶ್ರೇಷ್ಠ ಹೇ? ಬಾಬಾ ಮಕ್ಕಳನ್ನು ಎರಡು ಕಡೆ ಇಟ್ಕೊಂಡಾರೆ, ಎರಡು ಸ್ಥಾನದಲ್ಲಿ ಇಟ್ಕೊಂಡಾರೆ. ಒಂದು ಕಣ್ಣುಗಳಲ್ಲಿ ಇಟ್ಕೊಂಡಿದ್ದಾರೆ, ಇನ್ನೊಂದು ತಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ಯಾವುದು ಶ್ರೇಷ್ಠ ಇದರಲ್ಲಿ? दोनों में नंबर 1 कौन है?
ಬಾಬಾನ ಕಣ್ಣುಗಳಲ್ಲಿರ್ತಕ್ಕಂಥ ಆತ್ಮಗಳು ನಂಬರ್ ಒನ್ನಾ, ಬಾಬಾನ ಹೃದಯದಲ್ಲಿ ಇರ್ತಕ್ಕಂಥ ಆತ್ಮಗಳು ನಂಬರ್ ಒನ್ನಾ ಅಂತ ಕೇಳ್ತಾರೆ ಬಾಬಾ. दोनों का महत्व एक है या अलग अलग है? ಕಣ್ಣುಗಳಲ್ಲಿ ಇರ್ತಕ್ಕಂಥ ಆತ್ಮಗಳು, ಹೃದಯದಲ್ಲಿ ಇರ್ತಕ್ಕಂಥ ಆತ್ಮಗಳು ಇಬ್ಬರು ಒಂದೇನಾ, ಬೇರೆ ಬೇರೆ ನಂಬರ್ದವ್ರು ಇದ್ದಾರಾ ಅಂತ ಕೇಳ್ತಾರೆ ಬಾಬಾ. जो समझते हैं दोनों का महत्व एक है, अथवा जो दिल में होते सो नैनों में होते हैं वे हाथ उठाओ. ಬಾಬಾ ಕೇಳ್ತಾರೆ, ಎರಡೂ ಒಂದೇ ಅಂತ ಯಾರು ತಿಳ್ಕೊಂಡಿದ್ದೀರಿ ಅವ್ರ ಕೈ ಎತ್ತರಿ ಅಂತಾರೆ ಬಾಬಾ. जो समझते हैं दोनों का महत्व एक है, अथवा जो दिल में होते सो नैनों में होते हैं वे हाथ उठाओ. ಕಣ್ಣಲ್ಲಿರೋರು ಹೃದಯದಲ್ಲಿರ್ತಾರೆ, ಹೃದಯದಲ್ಲಿರೋರು ಕಣ್ಣಲ್ಲೇ ಇರ್ತಾರೆ ಅಂತ ಯಾರು ಅಂತೀರಿ ಕೈ ಎತ್ತಿ ಅಂತ ಹೇಳ್ತಾರೆ ಬಾಬಾ. जो समझते हैं कि दोनों का महत्व अलग अलग है, ಅಥವಾ ಇಬ್ಬರದು ಮಹತ್ವ ಬೇರೆ ಬೇರೆ ಇದೆ ಏನು. नैनों में समाने वाला अलग, दिल में समाने वाले अलग, वे हाथ उठाओ. ಬೇರೆ ಬೇರೆ ಅಂತೀರೋ ಅಥವಾ ಇಬ್ಬರು ಒಂದೇ ಅಂತ ಹೇಳ್ತೀರೋ ಕೈ ಎತ್ತಿ ಅಂತ ಹೇಳ್ತಾರೆ ಬಾಬಾ. ಏಕ್ ಹೋತೆ ಹುಯೇ ಭಿ ಅಲಗ್ ಅಲಗ್ ಮಹತ್ವ ಹೇ. ಬಾಬಾ ಹೇಳ್ತಾರೆ, ಕಣ್ಣಲ್ಲಿರುವವರು ಮತ್ತು ಹೃದಯದಲ್ಲಿರುವವರು ನಿಮಗೇನು ಅನ್ನಿಸ್ತದೆ ಮೇಲ್ನೋಟಕ್ಕೆ ಎರಡು ಒಂದೇ ಅನ್ನಿಸ್ತದೆ, ಆದರೆ ಬಾಬಾ ಹೇಳ್ತಾರೆ ಬೇರೆ ಬೇರೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ಇಸ್ಲಿಯೇ ದೋನೋ ಹಿ ಠೀಕ್ ಹೇ. ಎರಡೂ ಒಳ್ಳೆಯದೇ, ಕಣ್ಣಲ್ಲಿರೋದು ಒಳ್ಳೆಯದೇ, ಹೃದಯದಲ್ಲಿರೋದು ಒಳ್ಳೆಯದೇ. अब जब इतने त्यागी और तपस्वी बच्चे अपने अनेक धर्मों और अपनी देह के धर्म के कर्म में हर एक रस्म का त्याग कर बाप दादा की याद की तपस्या में लगे हुए हैं. ಬಾಬಾ ಹೇಳ್ತಾರೆ, ಯಾವಾಗ ಇಷ್ಟು ತ್ಯಾಗಿ ಮತ್ತು ತಪಸ್ವಿ ಮಕ್ಕಳು ತಮ್ಮ ಅನೇಕ ಧರ್ಮಗಳನ್ನು, ದೇಹದ ಧರ್ಮಗಳನ್ನು, ಕರ್ಮಗಳನ್ನು ಎಲ್ಲವನ್ನ ಏನು ಮಾಡಿದ್ದಾರೆ, ಪ್ರತಿಯೊಂದು ಧರ್ಮದ ರಸಂ ಏನು ಪದ್ಧತಿಗಳಿದ್ದಾವೆ ಅವು ಎಲ್ಲವುಗಳನ್ನು ತ್ಯಾಗ ಮಾಡಿ ಏನು ಮಾಡಿದ್ದೀವಿ ನಾವು, ಬಾಪ್ ದಾದಾರವರ ನೆನಪಿನ ತಪಸ್ಯಾದಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ದೀವಲ್ಲ. ಐಸೆ ತ್ಯಾಗಿ और तपस्वी बच्चों को फेल कैसे कर सकते हैं. ಇಷ್ಟೆಲ್ಲ ತ್ಯಾಗ ಮಾಡಿ ಬಂದಿದ್ದೀರಾ ನೀವು, ಇಂಥ ನೀವು ಮಕ್ಕಳನ್ನು ಫೇಲ್ ಹೇಗೆ ಮಾಡೋಕ್ಕಾಗ್ತದೆ. ಇಸ್ಲಿಯೇ ಸದಾ ಪಾಸ್. ಬಾಬಾ ಏನು ರಿಸಲ್ಟ್ ಹೇಳಿದ್ರು ಇವತ್ತು, ಮಕ್ಕಳೇ ನೀವೆಲ್ಲರೂ ಪಾಸ್ ಇದ್ದೀರಾ ಅಂತ ಹೇಳಿದರು. ವಿದೇಶಿ ಸಭಿ ಶಾರ್ಟ್ ಮೇ ಪಡ್ತೆ ಹೇ ಕ್ಯೋಂಕಿ ಬ್ಯುಸಿ रहते हैं. ವಿದೇಶಿ ಮಕ್ಕಳು ಸ್ವಲ್ಪನೇ ಓದ್ತೀರಾ, ಯಾಕಂದರೆ ಬ್ಯುಸಿ ಇರ್ತೀರಾ. बाप दादा ने एक ही शब्द याद दिलाया है, वो कौन सा शब्द. ಬಾಬಾ ಒಂದೇ ಶಬ್ದವನ್ನು ನೆನಪಿಸ್ತಾರೆ, ಆ ಶಬ್ದ ಯಾವುದು. ಏಕ್ ಹಿ ಶಬ್ದ ಹೇ ಪಾಸ್ ಹೋನಾ. ಒಂದೇ ಶಬ್ದ. ಈ ಒಂದೇ ಶಬ್ದದಲ್ಲಿ ಅರ್ಥ ಎಷ್ಟಿದಾವೆ. ಪಾಸ್ ಅಂದರೆ ಎಲ್ಲದರಲ್ಲಿ ಪಾಸ್ ಆಗೋದು. ಪಾಸ್ ಅಂದರೆ ಬಾಬನ ಹತ್ರ ಇರೋದು, ಅದನ್ನು ಹೇಳ್ತಾರೆ ಬಾಬಾ. पास रहना, पास होना और जो कुछ बीत जाता है ಇನ್ನೊಂದು है पास हो गया. ಮೂರು ಅರ್ಥ ಇದಾವೆ ಪಾಸ್. ಒಂದು ಎಲ್ಲದರಲ್ಲಿ ಪಾಸ್ ಆಗೋದು, ಇನ್ನೊಂದು ಬಾಬನ ಹತ್ರ ಇರೋದು, ಇನ್ನೊಂದು ಏನೇನು ಹಿಂದಾಗಿ ಹೋಯ್ತೋ ಅದು ಹೋಯಿತು. ಏನು ಹೇಳ್ತಾರೆ ಬಾಬಾ, ಪಾಸ್ ಹೋಗಯ್ಯ. ಅದಕ್ಕೇನು ಮಾಡಬೇಕು, ಭೀತಿಸೋ ಭೀತಿ ಅಂತ ಹೇಳಿಬಿಡೋದು. ಅದಕ್ಕೆ ಹೇಳ್ತಾರೆ ಬಾಬಾ, ಏಕ್ ಶಬ್ದಕ್ಕೆ ತೀನ್ ಅರ್ಥ ಹೇ. ಶಬ್ದ ಒಂದು, ಅರ್ಥ ಮಾತ್ರ ಮೂರು. ಅವ್ರು ಪಾಸ್ ವಿದ್ ಆನರ್. ಮತ್ತಿನ್ನೊಂದು ಏನಾಗೋದಿದೆ, ಬರೀ ಪಾಸ್ ಆಗೋದಿಲ್ಲ. ಹೆಂಗೆ ಪಾಸ್ ಆಗ್ಬೋದು, ಗೌರವಪೂರ್ವಕವಾಗಿ ಪಾಸ್ ಆಗಬೇಕು. ಅದಕ್ಕೇನು ಹೇಳ್ತಾರೆ, ಸಫಲತಾ ಪಾನ. ಲೇಕಿನ್ इस अर्थ में स्थित होने के लिए सदैव बाप समान समाने की शक्ति और बाप समान बनाने की शक्ति दोनों भरने की आवश्यकता है. ಆದರೆ ಈ ಅರ್ಥದಲ್ಲಿ ಸ್ಥಿತ ಆಗಬೇಕು ಅಂತಂದರೆ ಯಾವಾಗಲೂ ತಂದೆಯ ಸಾಮನೆಕಿ ಶಕ್ತಿ, ತಂದೆಯ ಸಮಾನಿಕಿ ಶಕ್ತಿ
ತಂದೆ ಸಮಾನ ಏನು ಮಾಡ್ಬೇಕು ನಾವು? ಎಲ್ಲವನ್ನ ಸಮಾವೇಶ ಮಾಡ್ಕೊಳ್ಬೇಕು. ಈ ಗುಣ ಭಾಳ ಬೇಕು. ಸಮಾವೇಶ ಮಾಡ್ಕೊಳ್ಳೋದಂತಂದರೆ ಪರಿಸ್ಥಿತಿಗಳು ಏನೇ ಇರಲಿ ಅದನ್ನೆಲ್ಲ ಏನು ಮಾಡೋದು? ಹೊಟ್ಟೆಗೆ ಹಾಕ್ಕೊಳ್ಳೋದು ಅಂತ ಹೇಳ್ತೀವಲ್ಲ, ಸಮಾವೇಶ ಮಾಡ್ಕೊಂಡು ಏನಿರಬೇಕು? ಶಾಂತಿ ಇರಬೇಕು. ಆ ಶಕ್ತಿ ಬೇಕು. ತಂದೆ ಸಮಾನ ಆಗಬೇಕು ಅಂತಂದರೆ ಯಾವ ಶಕ್ತಿ ಬೇಕು? समाने की शक्ति. ಇದು ಬಹಳ ದೊಡ್ಡ ಶಕ್ತಿ ಇದು. और बाप समान बनाने की शक्ति दोनों भरने की आवश्यकता है. ಈ ಎರಡು ಶಕ್ತಿಗಳು ಬೇಕು ಅಂತಾರೆ ಬಾಬಾ. क्योंकि बाप समान बनने के लिए जब सेवा की स्टेज पर आते हो तो अनेक प्रकार की बातें सामने आती हैं. ಯಾಕೆ ಸಮಾನಕ್ಕೆ ಶಕ್ತಿ ಬೇಕು? ಯಾಕೆ ಸಮಾವೇಶ ಯಾಕೆ ಮಾಡ್ಕೊಳ್ಬೇಕು ಅಂತಂದರೆ ಈ ಜೀವನದಲ್ಲಿ, ಬ್ರಾಹ್ಮಣ ಜೀವನದಲ್ಲಿ ಸೇವೆ ಮಾಡುವಂಥ ಸಮಯದಲ್ಲಿ ಅನೇಕ ಮಾತುಗಳು ಬರ್ತಿರ್ತಾವೆ. ನಮ್ಮನ್ನು ಏನೇನೋ ಮಾತಾಡ್ತಿರ್ತಾರೆ, ಹೀಯಾಳಿಸ್ತಾರೆ. ಅದಕ್ಕಾಗಿ ಅದು ಎಲ್ಲವನ್ನ ಏನು ಮಾಡ್ಬೇಕಂತಾರೆ ಬಾಬಾ? ಸಮಾವೇಶ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. ಎಂಥ ಪರಿಸ್ಥಿತಿ ಬಂದರು, ಏನೇ ಇದ್ದರು, ಯಾರು ಏನೇನೇ ಅಂತಿದ್ರು, ಎಲ್ಲ ಮಾತುಗಳನ್ನು ನಾವೇನು ಮಾಡ್ಕೋಬೇಕು? ಏನು ಮಾಡಬೇಕು? ಹೊಟ್ಟೆ ಹಾಕ್ಕೊಳ್ಳಿಕ್ಕೆ ಆಗತ್ತಾ? ಏನೇನೋ ಅಂತಿರ್ತಾರೆ. ನಾವು ಭಾಂಡಿ ತಿಕ್ಕಿದ್ರೆ ಭಾಂಡಿ ತಿಕ್ತಾರೆ ನಿಮ್ಮದು ಅಂತಾರೆ. ಕಸ ಹುಡುಗಿದ್ರೆ ಕಸ ಹೆಂಗೆ ಹುಡುಕ್ತಾರೆ ನೋಡ್ರಿ ಅಂತಾರೆ. ಬಾಬಾನ ಮನೆಯಲ್ಲಿ ಯಾವ ಸೇವೆ ಇದ್ರೇನು? ಎಲ್ಲ ಸೇವೆನೂ ಶ್ರೇಷ್ಠನೇ. ಯಾರ್ಯಾರೋ ಏನೇನೋ ಅಂತಾರಂಥೇಳಿ ನಾವು ಬಿಡೋಕ್ಕಾಗತ್ತಾ? ಇದು ಯಾರ ಸೇವೆ? ಅವ್ರದ್ದಾ? ಅವ್ರ ಸೇವೆ ಏನಿದು? ಇಲ್ಲ. ಬಾಬಾನ ಸೇವೆ, ವಿಶ್ವದ ಸೇವೆ. ಅದಕ್ಕೆ ಹೇಳ್ತಾರೆ ಬಾಬಾ, ಅಲ್ಲಿ ನಮಗೆ ಯಾವ ಸ್ಥಿತಿ ಇರಬೇಕು? ಸಮಾನಕ್ಕೆ ಸ್ಥಿತಿ ಇರಬೇಕು. ಇದ್ಕೊಂಡು ಅದನ್ನು ಮಾಡೇಬೇಕು, ಬಿಟ್ಟು ಹೋಗಂಗಿಲ್ಲ. ಯಾರೋ ಏನೋ ಅಂತಾರಂಥೇಳಿ ಸೇವಾ ಮಾಡೋದು ಬಿಡೋಂಗಿಲ್ಲ ಬಾಬಾ. ಯಾಕಂದರೆ ನಮಗೆ ಅದರಿಂದ ಮಾರ್ಕ್ಸ್ ಸಿಗ್ತಾವೆ. ಅವ್ರು ಹೇಳಿದರು ಅಂಥೇಳಿ ನಾವು ಬಿಟ್ಟರೆ ಮಾರ್ಕ್ಸ್ ಹಾಳಾಗೋದು ಯಾರು? ಕಡಿಮೆ ಆಗೋದು ಯಾರು? ನಮ್ದು ಕಡಿಮೆ ಆಗ್ತದೆ, ಅವ್ರದ್ದೇನಾಗ್ತದೆ? ಅವರೆಲ್ಲ ಪರೀಕ್ಷೆ ಮಾಡೋಕ್ಕೆ ಬರ್ತಾರೆ. ನಾವು ಅವರೆಲ್ಲ ಎಕ್ಸಾಮಿನರ್ ಅವ್ರು ನಮಗೆ. ಬಾಬಾ ಒಬ್ಬೊಬ್ಬೊಬ್ಬರ ಮುಖಾಂತರ ಒಂದೊಂದೊಂದೊಂದು ಕ್ವಶನ್ ಪೇಪರನ್ನು ಕೊಟ್ಟು ಕಳಿಸಿರ್ತಾನೆ ನಮ್ಮ ಕಡೆ ಬರೋಕ್ಕೆ. ಅಲ್ಲಿ ನಾನೇನು ಮಾಡಬೇಕು? ಇದು ಕ್ವಶನ್ ಪೇಪರಾ ಅಂದ್ಕೋಬೇಕು. ಅಲ್ಲೇನು ಮಾಡಬೇಕು? ಸಮಾವೇಶ ಮಾಡ್ಕೊಳ್ಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, उन बातों को सामने की शक्ति के आधार से, सामने की शक्ति, समाने की शक्ति, सामने की शक्ति. ಕೆಲವೊಂದು ಸಮಯದಲ್ಲಿ ಸಮಾವೇಶ ಮಾಡ್ಕೊಳ್ಬೇಕಾಗ್ತದೆ, ಕೆಲವೊಂದು ಸಮಯದಲ್ಲಿ ಎದುರಿಸ್ಬೇಕಾಗ್ತದೆ. ಎಲ್ಲಿ ಎದುರಿಸ್ಬೇಕೋ, ಎಲ್ಲಿ ಸಮಾವೇಶ ಮಾಡ್ಕೊಳ್ಬೇಕೋ ಈ ಇದು ಗುಣ ಬೇಕು ನಮಗೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, उन बातों को समाने की शक्ति के आधार से मास्टर सागर बन जाते हो और औरों को भी बाप समान बना सकते हो. ಈ ಸಮಾನಕ್ಕೆ ಶಕ್ತಿ, ಅಳವಡಿಸ್ಕೊಳ್ಳೋಂಥ ಶಕ್ತಿ ಇತ್ತು ಅಂತಂದರೆ ಏನಾಗ್ಬಿಡ್ತೀರಾ? ನೀವು ಮಾಸ್ಟರ್ ಸಾಗರ ಆಗಿಬಿಡ್ತೀರಾ ಅಂತ ಹೇಳ್ತಾರೆ. ಸಾಗರ ಏನು ಮಾಡುತ್ತೆ? ಸಾಗರ ಕೆಲಸ ಏನು? ನದಿ ಏನೆಲ್ಲ ಹೊತ್ಕೊಂಡು ಬರ್ತದೋ ಎಲ್ಲವನ್ನು ಸಾಗರ ಏನು ಮಾಡ್ತದೆ? ಅದು ಕೆಟ್ಟಿರ್ಬೋದು, ಹೊಲಸಿರ್ಬೋದು, ಏನೇ ಇದ್ರೂ ಏನು ಮಾಡ್ತದೆ? ತನ್ನ ಒಡಲಲ್ಲಿ ಹಾಕ್ಕೊಂಡು ಬಿಡ್ತದೆ. ಅದಕ್ಕೆ ಅದೇನಂದು ಸಾಗರ. ಅದಕ್ಕೆ ಹೇಳ್ತಾರೆ ಬಾಬಾ, ಯಾರು ಏನೇ ಅಂದರೂ ನಿಮಗೆ, ಯಾರೋ ಏನೆಂಥ ಪರಿಸ್ಥಿತಿ ತೊಗೊಂಡು ಬಂದರೂ ಕೂಡ ನೀವು ಸಮಾವೇಶ ಮಾಡಿಕೊಂಡ್ರೆ ನಿಮಗೇನಂತ ಹೇಳಲಾಗ್ತದೆ? ಮಾಸ್ಟರ್ ಸಾಗರ್. ಇವತ್ತಿನ ಸಮಾನ್ ಮೇ ಮಾಸ್ಟರ್ ಸಾಗರ್ ಹ್ಞೂ ಅಂದರೆ ಏನೇನೋ ಬರ್ತಾವೆ ಇವತ್ತು ನಮಗೆ. ಬಾಬಾ ಮೊದಲೇ ಕ್ವಶನ್ ಪೇಪರ್ ಔಟ್ ಮಾಡ್ತಾರಿಲ್ಲ ನಮಗೆ. ಇವತ್ತಿನ ದಿವಸ ಈ ಪ್ರಶ್ನೆ ನಿಮಗೆ ಬರ್ತದೆ. ಬಾಬಾ ಹೇಳ್ತಾರೆ, ಅಷ್ಟೇ ಅಲ್ಲದೆ ನಾನಷ್ಟೇ ಮಾಸ್ಟರ್ ಸಾಗರ ಅಲ್ಲದೇನೆ ಅವರೋಂಕೋ ಭೀ ಬಾಪ್ ಸಮಾನ್ ಬನಾ ಸಕ್ತೆ ಹೋ. ಈ ಸಮಾನಕ್ಕೆ ಶಕ್ತಿ ನನಗಿದ್ರೆ ನಾನೊಬ್ಬಳೇ ಚೇಂಜ್ ಆಗೋದಿಲ್ಲ, ಎದುರಿಗಿರ್ತಕ್ಕಂಥ ಆತ್ಮಗಳನ್ನು ಕೂಡ ನೀವೇನು ಮಾಡ್ತೀರಾ? ಬಾಪ್ ಸಮಾನ್ ಮಾಡ್ತೀರಾ. ಆ ಪುಣ್ಯ ನಮಗೆ ಬರ್ತದೆ. समानार्थात संकल्प रूप में भी किसी के व्यक्त बातों और भाव का आंशिक रूप समाया हुआ न हो. ಬಾಬಾ ಹೇಳ್ತಾರೆ, ಸಮಾನಾರ್ಥಾತ್
ಸಮಾನ ಅಂತಂದ್ರೇನು, ಸಂಕಲ್ಪ ರೂಪದಲ್ಲಿನೂ ಕೂಡ ಕಿಸಿಕಿ ವ್ಯಕ್ತ ಬಾತು, ಯಾರದೇ ವ್ಯಕ್ತಿಗಳಿರ್ಬೋದು, ಅವರ ವ್ಯಕ್ತ ಮಾತುಗಳು ಭಾವ ಸ್ವಲ್ಪ ಅಂಶದ ರೂಪನೂ ಕೂಡ ಏನಿರಬೇಕು, ಒಳಗಡೆ ಇರಬಾರ್ದು ಅಂತಾರೆ ಬಾಬಾ. ಅವ್ರ ಮಾತುಗಳು ನನ್ನ ಒಳಗಡೆ, ನನ್ನ ಸಂಕಲ್ಪದಲ್ಲಿ ಬರಬಾರ್ದು. अकल्याणकारी बोल कल्याण की भावना में ऐसे बदल जाए जैसे कल्याण का बोल था ही नहीं. ऐसी स्टेज को विश्व कल्याणकारी स्टेज कहा जाता है. ಬಾಬಾ ಹೇಳ್ತಾರೆ, ಅಕಲ್ಯಾಣಕಾರಿ ಬೋಲ್, ಅವರು ಮಾತಾಡಿರೋ ಮಾತು ಇಂಥದ್ದಿರ್ತದೆ. ಅಕಲ್ಯಾಣಕಾರಿ ಇದ್ರೂ ಕೂಡ ಬಾಬಾ ಹೇಳ್ತಾರೆ, ಕಲ್ಯಾಣ ಕಿ ಭಾವನಾ ಮೇ, ಅದನ್ನೇನು ಮಾಡ್ಬೇಕು ನಾವು, ಅದು ಕಲ್ಯಾಣ ಭಾವದಲ್ಲಿ ತಗೊಂಡು ಐಸೆ ಬದಲ್ ಜಾಯೆ, ಈ ಥರ ಬದಲಿ ಆಗಬೇಕು. ಜೈಸೆ ಅಕಲ್ಯಾಣ ಕಾ ಬೋಲ್ ಥಾ ಹಿ ನಹಿ, ಅದು ನಮಗೇನು ಅನ್ನಿಸ್ಬಾರ್ದು, ಅವ್ರು ಮಾತಾಡಿದ ಮಾತು ಅಕಲ್ಯಾಣ ಅಂತಾನೆ ಅನ್ನಿಸ್ಬಾರ್ದು. ಆ ಮಾತನ್ನು ಕೂಡ ಏನು ಅನ್ನಿಸ್ಬೇಕು ನಮಗೆ, ಆ ಮಾತನ್ನು ಕಲ್ಯಾಣಕಾರಿ ಸಲುವಾಗಿಯೇ ಇದೆ ಅಂತ ಅನ್ನಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ಐಸಿ ಸ್ಟೇಜ್ಕೋ, ಇಂಥ ಸ್ಥಿತಿ ಉಳ್ಳಂಥವ್ರಿಗೆ ಏನಂತ ಹೇಳ್ತಾರೆ, ವಿಶ್ವ ಕಲ್ಯಾಣಕಾರಿ ಸ್ಟೇಜ್ ಕಹಾ ಜಾತಾ ಹೈ. ಅಂಥವರು ವಿಶ್ವ ಕಲ್ಯಾಣಕಾರಿ ಆತ್ಮಗಳು. किसी का भी कोई अवगुण देखते हुए एक सेकंड में उस अवगुण को गुण में बदल दे. ಯಾರ್ಯಾರ್ದು ನಮಗೆ ಅವ್ರ ಗುಣ ಏನು ಕಾಣಿಸ್ತವೆ ಅದು ಅವಗುಣ ಅನ್ನಿಸ್ತದೆ ನಮಗೆ. ಅವ್ರು ಹಂಗಿದಾರೆ ಅವಗುಣದ ಅಂತ ಅನ್ಕೋತ ಕೂತ್ರೆ ಬಾಬಾ ಏನಂತಾರೆ, ನಿಮ್ಮನ್ನು ಎದಕ್ಕಿಟ್ಟಿದ್ದೀನಿ ಅಲ್ಲಿ ಅಂತ ಕೇಳ್ತಾರೆ. ಹೌದು, ಅವ್ರ ಹತ್ರ ಏನಿದೆ, ಅವಗುಣ ಐತಿ, ನೀನೇನು ಮಾಡಬೇಕು, ನಿನಗೇನು ಮಾಡಂತ ನಾನು ಹೇಳಿದ್ದೀನಿ ಅಂತ ಕೇಳ್ತಾರೆ ಬಾಬಾ. ಏನು ಮಾಡಂತ ಹೇಳ್ತಾರೆ ಬಾಬಾ, ಕಿಸಿ ಕಾ ಭಿ ಕೋಯಿ ಅವಗುಣ ದೇಖ್ತೆ ಹುಯೆ, ಯಾರ್ದಾದ್ರೂ ನಿಮಗೆ ಅವಗುಣ ಕಾಣಿಸ್ತು, ಕೆಟ್ಟ ಗುಣ ಕಾಣಿಸ್ತು ಅಂತಂದರೆ ಅಲ್ಲೇ ಒಂದೇ ಸೆಕೆಂಡಿನಲ್ಲಿ ಅವಗುಣಕ್ಕೋ ಆ ಅವಗುಣವನ್ನು ನೀವೇನು ಮಾಡಬೇಕಂತೆ, ಗುಣದಲ್ಲಿ ಬದಲಿ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ನುಕ್ಸಾನ್ಕೋ ಫಾಯ್ದೆ ಮೇ ಬದಲ್ದು, ಮನಸ್ಸು ಯಾವಾಗಲೂ ಯಾವ ಕಡೆ ಇರ್ತದೆ, ನುಕ್ಸಾನ್ ಕಡೆ ಇರ್ತದೋ ಫಾಯ್ದೆ ಕಡೆ ಇರ್ತದೋ. ಈ ವ್ಯವಹಾರ ಮಾಡೋರು ಗೊತ್ತಿರ್ತದೆ, ಅವ್ರು ಒಂಚೂರು ನುಕ್ಸಾನ್ ಕಡೆ ಗಮನ ಕೊಡೋದಿಲ್ಲ. ಯಾವಾಗಲೂ ಎಲ್ಲಿ ಲಾಭ ಆದ ಹುಡುಕ್ತಿರ್ತಾರೆ. ಮತ್ತು ಇದು ಎಂಥ ವ್ಯವಹಾರ, ಇದು ಎಂಥ ಬಿಸ್ನೆಸ್, ಇದು ಅಲೌಕಿಕ ಬಿಸ್ನೆಸ್. ಇಂಥ ಅಲೌಕಿಕ ಬಿಸ್ನೆಸ್ನಲ್ಲಿ ನಾವು ಫಾಯ್ದೆ ಕಡೆ ಗಮನ ಕೊಡಬೇಕೋ ನುಕ್ಸಾನ್ ಕಡೆ ಗಮನ ಕೊಡಬೇಕೋ? ಫಾಯ್ದೆ ಏನಂತ ಹೇಳಿದ್ರು ಬಾಬಾ, ನುಕ್ಸಾನ ಏನು ಫಾಯ್ದೆ ಏನಿಲ್ಲ. ಯಾರ್ದಾದ್ರೂ ಅವಗುಣ ಕಂಡ್ರೆ ಸಿಡಿ ಮಾಡ್ಕೊತ ಹೋದರೆ ನುಕ್ಸಾನ್ ಆಯಿತೋ ಲಾಭ ಆಯಿತೋ? ಅವಗುಣ ಕಂಡ ಮೇಲೆ ಅದನ್ನ ಏನು ಮಾಡಂತ ಹೇಳಿದ್ರು ಬಾಬಾ, ಒಂದೇ ಸೆಕೆಂಡಿನಲ್ಲಿ ಗುಣದಲ್ಲಿ ಬದಲಾವಣೆ ಮಾಡಿದರೆ ನಮಗೇನಾಗ್ತದೆ, ಫಾಯ್ದಾ ಆಗ್ತದೆ. ನಿಂದಾಕೋ ಸ್ತುತಿ ಮೇ ಬದಲ್ದವು, ಅವ್ರು ನಮ್ಮನ್ನೇನು ಮಾಡ್ತಾರೆ, ನಿಂದಾ ಮಾಡ್ತಾರೆ. ನಾವು ಅವ್ರಿಗೆ ಏನು ಮಾಡಬೇಕು, ಹೊಗಳಕ್ಕೆ ನಿಂದಿರಬೇಕು. ಭಲೆ ಮೇಲೋಟಕ್ಕೆ ಏನಂತ ಹುಚ್ಚ ಅನ್ನಿಸ್ಬೋದು ನಾವು. ಬಾಬಾ ಏನಂತಾರೆ, ಅವರು ಬೈದರೆ ನಮಗೇನಂತ ಹೇಳಿದಾರ, ಹೂ ಅಂತ ಹೇಳಿದ್ದಾರೆ, ಕೊರಳಿನ ಹಾರು ಅಂತ ಹೇಳಿದ್ದಾರೆ. ಅವರೇ ಮುಂದೆ ದ್ವಾಪರದಲ್ಲಿ ಬಂದು ಏನು ಮಾಡ್ತಾರಂತ ನಮಗೆ ಪೂಜೆ ಮಾಡ್ತಾರೆ. ಇವತ್ತು ನಮಗೆ ಯಾರು ಬೈತಾರೋ ಅವರೇ ದ್ವಾಪರದಲ್ಲಿ ಏನು ಮಾಡ್ತಾರೆ, ನಮಗೆ ಹಾಡಿ ಇವತ್ತು ನಿಂದ ಮಾಡ್ತಾರೆ. ದ್ವಾಪರದಿಂದ ಹಾಡಿ ಹೊಗಳ್ತಾರೆ, ಪೂಜೆ ಮಾಡ್ತಾರೆ, ಗಾಯನ ಮಾಡ್ತಾರೆ. ಬಾಬಾ ಹೇಳ್ತಾರೆ, ನುಕ್ಸಾನ್ ಕೋ ಫಾಯ್ದೆ ಮೇ ಬದಲ್ ದೇ, निंदा को स्तुति में बदल दे, ऐसी दृष्टि और स्मृति में रहने वाला ही विश्व कल्याणकारी कहा जाता है. ನಮ್ಮ ದೃಷ್ಟಿ, ನಮ್ಮ ಸ್ಮೃತಿ ಏನಿರಬೇಕಂತೆ, ಈ ಥರ ಇದ್ದರೆ, ಯಾವ ಥರ, ನಿಂದಾಕೋ ಭೀ, ಅವ್ರು ನಮ್ಮನ್ನ ನಿಂದನ ಮಾಡಿದರೆ ನಾವು ಅವ್ರನ್ನ ಏನು ಮಾಡಬೇಕಂತೆ, ಹೊಗಳ್ಬೇಕಂತೆ. ಇಂಥವ್ರಿಗೆ ಏನಂತ ಹೇಳ್ತಾರೆ, ವಿಶ್ವ ಕಲ್ಯಾಣಕಾರಿ ಅಂತ ಹೇಳ್ತಾರೆ. ಅವ್ರು ಒಂದು ಬೈದ್ರೆ ನಾವು 10 ಬೈದ್ರೆ, ಅವ್ರು ಒಂದೇನೋ ಅಂದಿರ್ತಾರೆ, ಅದಕ್ಕೆ 10 ಬೈದ್ರೆ ಏನಾಗ್ತದೆ, ಬಾಬನ ಮರ್ಯಾದೆ ತೆಗ್ದಂಗೆ ಆಗ್ತದೆ. ನಮ್ಮದಷ್ಟೇ ಮರ್ಯಾದೆ ಹೋಗಲ್ಲ. ಈಗ
ನಾವು ಹೆಂಗೆ ನಡಿಬೇಕು ಅಂತಂದರೆ ಆ ಸರ್ಕಸ್ ಮೇಲೆ ತಂತಿ ಮೇಲೆ ನಡಿತಿರ್ತಾನಲ್ಲ ಅವ ಸರ್ಕಸ್ ಮಾಡೋನು. ಈ ಸ್ವಲ್ಪ ಕಾಲು ಈ ಕಡೆ ಹೋದರೆ ಏನಾಗ್ತದೆ, ತಳಗೆ ಬೀಳ್ತಾರಲ್ಲ. ಇಲ್ಲಿ ನಾವಷ್ಟೇ ತಳಗೆ ಬೀಳೋದಿಲ್ಲ, ಬಾಬನ ಹೆಸರು ಕೆಡ್ತದೆ. ನಮ್ಮ ಕುಲದ ಮರ್ಯಾದೆಯನ್ನು ಕೆಡಿಸ್ತೀವಿ. ಈ ಲೌಕಿಕದಲ್ಲೂ ನಮ್ಮ ಮಗ ಏನಾರ ತಪ್ಪು ಮಾಡಿದ್ರೆ ಏನಂತಿರ್ತೀವಿ ನಾವು, ನಮ್ಮ ಮನೆ ಮರ್ಯಾದೆ ಕಳಿತೀವಿ ಅಂತೀವಿ. ನಾವು ನಮ್ಮ ಬ್ರಾಹ್ಮಣ ಮನೆತನದ ಮರ್ಯಾದೆ ಏನದ ಹೇಳಿದ್ರಲ್ಲ ಬಾಬಾ. ಏನು ಹೇಳಿದರು? ಯಾರೇ ನಿಂದೆ ಮಾಡಿದ್ರು ಕೂಡ, ನಿಂದ ಮಾಡಿದರೆ ಬೈದರೆ ನಮಗೇನಾರ ಅಂದರೂ ಕೂಡ ಅವರನ್ನು ನಾವೇನು ಮಾಡಬೇಕು? ಹೊಗಳಬೇಕು. ಅದು ಹೆಂಗ್ರಿ? ಇಲ್ಲಿ ಪ್ರಶ್ನೆ ಕೇಳಂಗಿಲ್ಲ. ಬಾಬನ ಮನೆಯೊಳಗೆ ಕ್ಯಾ ಕ್ಯೂ ಕೈಸ ಅಂತ ಕೇಳಂಗಿಲ್ಲ. ಬಾಬಾ ಏನು ಹೇಳ್ತಾರೋ ಹಾಜಿ ಹ್ಞೂ ಅನ್ನೇಬೇಕು. ಇವತ್ತೇನು ಹೇಳಿದರು? ನಿಂದ ಮಾಡಿದ್ರು ಅವರನ್ನು ಹೊಗಳಬೇಕು. ಇವತ್ತಿಂದು ಸಮಾನ, ಇವತ್ತಿಂದು ಹೋಮ್ವರ್ಕ್ ಇದು. ಯಾರು ಬೈಕೋತ ಅಡ್ಡಾಡಿದ್ರು ನಾವೇನು ಮಾಡೋದು? ಅವ್ರನ್ನ ಹೊಗಳ್ಕೋತ ಅಡ್ಡಾಡ್ಬೇಕಷ್ಟೆ. ಅದನ್ನು ಹೇಳ್ತಾರೆ ಬಾಬಾ. ಐಸಿ ಸ್ಟೇಜ್ ಪಾಪ್ ಸಮಾನ್ ಕಹಿ ಜಾತಿ ಹೇ. ಈ ಸ್ಥಿತಿ ಇದ್ದರೆ ನಿಮಗೇನಂತ ಹೇಳ್ತಾರೆ? ತಂದೆ ಸಮಾನ ಅಂತ ಹೇಳ್ತಾರೆ. ಅಚ್ಛಾ ವಿದೇಶಿ ಸೋ ಸ್ವದೇಶಿ, बाप दादा तो स्वदेशी देख रहे हैं ना कि विदेशी। स्वदेशी बच्चों की स्नेह की यादगार प्रत्यक्ष फल विशेष बाप दादा का मिलना है। विदेशी सो स्वदेशी बच्चों की अमृत वेले की रूह रूहान बहुत रमणीक होती है। ವಿದೇಶಿಸೋ ಸ್ವದೇಶಿ ಮಕ್ಕಳು ಅಮೃತ ವೇಳೆಯಲ್ಲಿ ಅವ್ರದ್ದು ಬಾಬಾರ ಜೊತೆಗೆ ರೂಹಾನ್ ಏನಿರ್ತದಲ್ಲ ಬಹಳ ರಮಣೀಕ ಆಗಿರ್ತದೆ ಅಂತ ಹೇಳ್ತಾರೆ ಬಾಬಾ. ಉಸ್ ಸಮಯ ವಿಶೇಷ 2 ರೂಪ ಹೋತೆ ಹೇ. ಅಮೃತ ವೇಳೆಯಲ್ಲಿ 2 ರೂಪ ಇರ್ತಾವೆ. एक अधिकार रूप से मिलते और बातचीत करते हैं और दूसरे उल्लाहनों की और तड़पती हुई आत्माओं के रूप में बात करते हैं. ಬಾಬಾ ಅಮೃತ ವೇಳೆಯಲ್ಲೇ 2 ಥರ ನೋಡ್ತಾ ಇದ್ದರು. ಏನು ಅಂತಂದರೆ, ಒಂದು ಥರ ಮಕ್ಕಳು ಅಧಿಕಾರದಿಂದ ಬಾಬಾರವರ ಜೊತೆ ಮಾತಾಡ್ತಿದ್ರು ಅಂತ ಹೇಳ್ತಾರೆ ಬಾಬಾ. ಇನ್ನು 2ನೇ ಥರದವರು ಬಾಬಾಗೆ ಏನು ಮಾಡ್ತಿದ್ರಂತೆ? ತಡಪ್ತಿ ಹುಯಿ ಆತ್ಮಾವು. ಕಷ್ಟ ಇರ್ತದಲ್ಲ, ಏನೇನೋ ಕಷ್ಟ ಇರ್ತಾವೆ. ಆ ಕಷ್ಟ ಇರ್ತಕ್ಕಂಥ ಆತ್ಮಗಳು ಬಾಬಾಗೆ ಬೈತಿದ್ರಂತೆ ಅಮೃತ ವೇಳೆದಲ್ಲಿ. ನೀ ಹಂಗೆ ಮಾಡ್ದು, ನೀ ಹಿಂಗೆ ಮಾಡ್ದು, ನಂಗೆ ಅದು ಕೊಡಲಿಲ್ಲ, ನೀ ಇದು ಕೊಡಲಿಲ್ಲ ಅಂಥೇಳಿ. ಬಾಪ್ ದಾದಾಕೋ ಸುನ್ಕರ್ಕೆ ಮಜಾ ಆತಾ ಹೇ. ಬಾಬಾ ಅವ್ರಿಗೆ ಇದೆಲ್ಲ ಕೇಳಿ ಬಾಬಾಗೆ ಮಜಾ ಬರ್ತದೆ. ಲೇಕಿನ್ ಏಕ್ ವಿಶೇಷತಾ मेजॉरिटी आत्माओं की देखी कि विदेशी सो स्वदेशी आत्माएं थोड़े में राजी होने वाले नहीं है. ಬಾಬಾ ಹೇಳ್ತಾರೆ, ಇಷ್ಟೆಲ್ಲದರಲ್ಲಿನೂ ಒಂದು ವಿಶೇಷತೆ ಬಹಳಷ್ಟು ಮಕ್ಕಳಲ್ಲೇ ಕಾಣಿಸ್ತಾ ಇತ್ತು. ಏನು ಅಂತಂದರೆ, ಯಾರು ವಿದೇಶಿ ಸ್ವದೇಶಿ ಆತ್ಮಗಳಿರ್ತಾರಲ್ಲ ಅವ್ರು ಸ್ವಲ್ಪದ್ರಲ್ಲೇ ರಾಜಿ ಆಗೋದಿಲ್ಲಂತ, ಅಷ್ಟಿಷ್ಟರಲ್ಲೇ ಒಪ್ಕೊಳ್ಳಂಗಿಲ್ಲ. मेजॉरिटी विशेष दाव लगाते हैं. राम सीता भी बनने वाले नहीं, लक्ष्मी नारायण बनना चाहते हैं. ಅಷ್ಟು ದಾವ್ ಹಾಕ್ತಾರೆ ಅಂತಂದರೆ, ನಾನು ಲಕ್ಷ್ಮೀನಾರಾಯಣನೇ ಆಗಬೇಕು ಅಂಥೇಳಿ ಅಷ್ಟು ಜೋರ್ಸಿ ಏನು ಮಾಡ್ತಾರೆ? ಪುರುಷಾರ್ಥ ಮಾಡ್ತಾರೆ. इसलिए श्रेष्ठ लक्ष्य रखने के कारण बच्चों को बाप दादा भी मुबारक देते हैं. ನಮಗೆ ಆ ಯೋಗ್ಯತೆ ಇಲ್ಲ ಅಂದ್ರೂ ಕೂಡ ಮಕ್ಕಳೇನಂತಾರಂತೆ, ನಾನು ಲಕ್ಷ್ಮೀನಾರಾಯಣನೇ ಆಗಬೇಕು ಅಂಥೇಳಿ ಏನು ಹೋಗ್ತಿದ್ದಾರಲ್ಲ, ಅದು ನೋಡಿ ಬಾಬಾಗೆ ಏನಾಗ್ತಿತ್ತು? ಖುಷಿ ಆಗ್ತಿತ್ತು ಅಂತ ಹೇಳ್ತಾರೆ ಬಾಬಾ. ಇಸ್ಲಿಯೇ ನಮ್ಮ ಲಕ್ಷ್ಯ ಯಾವಾಗಲೂ ಏನಿರಬೇಕು? ನಾವು ಆಗ್ತೀವೋ ಬಿಡ್ತೀವೋ ಬೇರೆ ವಿಷಯ. ನಮ್ಮ ಗುರಿ ಮಾತ್ರ ಏನಿರಬೇಕು? ಲಕ್ಷ್ಮೀನಾರಾಯಣನೇ. ಈ ಸದ್ಯಕ್ಕೆ ನಾನು ಏನಾರು ನನ್ನಲ್ಲಿ ಕೆಟ್ಟ ಕೆಟ್ಟ ಯೋಚನೆಗಳು ಬರಲಿ ಬಿಡಲಿ ಏನೇ ಆಗಲಿ, ಅದು ಒಟ್ಟು ನನ್ನ ಗುರಿ ಏನಿರಬೇಕು? ಲಕ್ಷ್ಮೀನಾರಾಯಣನೇ ಆಗೋದು ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಹೇಳ್ತಾರೆ ಬಾಬಾ, ಲಕ್ಷ್ಯಕ್ಕೋ लक्ष्य रखने के कारण बच्चों को बाप दादा भी मुबारक देते हैं. बाबा शुभाशय ಹೇಳ್ತಾರೆ, आपको सदा इसी श्रेष्ठ लक्ष्य और लक्षण में रहना है. ಅವರ ಲಕ್ಷ್ಯ ಅಷ್ಟೇ ಇಟ್ಕೊಳ್ಳೋದಲ್ಲ, ಆ ಲಕ್ಷಣಗಳು ನಮ್ಮಲ್ಲಿ ಕಾಣಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ಲಕ್ಷ್ಯ ಏನು? ಲಕ್ಷ್ಮೀನಾರಾಯಣ. ಲಕ್ಷ್ಮೀನಾರಾಯಣ ಹೆಂಗಿದ್ದಾರೆ?
ಇದ್ದಾರೆ, ಮಧುರ ಮಾತಾಡಬೇಕು, ಮಧುರ ಯೋಚನೆನೇ ಮಾಡಬೇಕು, ಎಲ್ಲರಿಗೂ ಪ್ರೇಮ ಮಾಡಬೇಕು ಹೇಳಿದ್ರಲ್ಲ ಬಾಬಾ ಇಷ್ಟೊತ್ತನ. ಅವ್ರು ಹೆಂಗಿದ್ರು ನಾವೇನು ಮಾಡಬೇಕು, ಅವ್ರಿಗೆ ನಾವು ಪ್ರೇಮನೇ ಕೊಡಬೇಕು. ಇದು ಯಾವಾಗ ಸಾಧ್ಯ? ಅದು ಒಂದು ಆತ್ಮ ಅಂತ ತಿಳ್ಕೊಂಡಾಗ ಮಾತ್ರ ಇವೆಲ್ಲ ಸಾಧ್ಯ ಆಗ್ತದೆ. ನಾವು ಸಂಬಂಧಗಳನ್ನು ನೋಡ್ಕೊಂಡ್ವಿ ಅಂತಂದ್ರೆ ಪ್ರೇಮ ಕೊಡೋಕ್ಕಾಗೋದಿಲ್ಲ, ಏನೂ ಕೊಡೋಕ್ಕಾಗಲ್ಲ ಅವ್ರಿಗೆ ನಾವು. ಅದಕ್ಕೆ ಹೇಳ್ತಾರೆ ಬಾಬಾ, ಇದು ಒಂದು ಆತ್ಮ, ಅದು ಎಷ್ಟೇ ದುಷ್ಟಾತ್ಮ ಇದ್ರೂ ಕೂಡ ನಮ್ಮ ಬುದ್ಧಿನಲ್ಲಿ ಏನು ಬರಬೇಕು, ಅದು ಯಾಕಷ್ಟು ದುಷ್ಟ ಇದೆ, ಯಾಕೆ ತೊಂದರೆ ಮಾಡುತ್ತೆ ಅಂತಂದರೆ ಅದ್ರದ್ದು ರೋಲ್ ಹಾಗೆ ಇದೆ. ಅವ್ರು ಡೈರೆಕ್ಟರ್ ಏನು ಮಾಡಿದ್ದಾನೆ, ಅದೇ ರೋಲ್ ಕೊಟ್ಟಿದ್ದಾನೆ. ನನ್ನ ಕೆಲಸ ಏನು ಹೇಳಿದ್ರು ಬಾಬಾ, ನನ್ನ ಕೆಲಸ ಏನಿಲ್ಲ, ಶುಭ ಭಾವನೆ ಅಷ್ಟೇನು ಕೊಡೋದು ಕೆಲಸ. ಅದು ಪರಿವರ್ತನೆ ಆಗ್ತದೆ ಬಿಡ್ತದೋ ಅದ್ರ ಪಾತ್ರಕ್ಕನುಸಾರವಾಗಿ ಅದು ಆಗ್ತದೆ. ಆದರೆ ನನ್ನ ಕೆಲಸ ಏನು, ಅದಕ್ಕೆ ಶುಭ ಭಾವನಾ ಪ್ರೇಮ ಮಾಡಬೇಕು. ಪ್ರೇಮ ಇಷ್ಟು ಶಕ್ತಿ ಇಲ್ಲ, ಪತ್ಥರ್ ಕೋ ಭಿ ಪಾರಸ್ ಬಂತಾ ಹೇ ಅಂತ ಹೇಳ್ತಾರೆ ಬಾಬಾ. ಕಲ್ಲನ್ನು ಕೂಡ ನಾವು ಬದಲಿಸೋ ಶಕ್ತಿ ಎದಕ್ಕಿದೆ, ಪ್ರೇಮ. ಆ ರಹಸ್ಯ ನಮಗೆ ಗೊತ್ತಾಗ್ತಿಲ್ಲ. ಹೆಂಗೆ ಪ್ರೇಮ ಮಾಡಬೇಕು, ಆತ್ಮ ಅಂತ ಪ್ರೇಮ ಮಾಡಬೇಕು. ಅದಕ್ಕೆ ಹೇಳ್ತಾರೆ ಬಾಬಾ, ಗುಣಗಳು ಕಾಣಿಸ್ಬೇಕು. ಲಕ್ಷ್ಮೀನಾರಾಯಣ ಬರೀ ನಾನು ಲಕ್ಷ್ಮಿ ಆಗ್ತೀನಿ ಅಂತ ಅಂದ್ಕೊಳ್ಳೋದಲ್ಲ, ಒಂದೊಂದೇ ಸಣ್ಣ 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 ಗುಣಗಳನ್ನು ಏನು ಮಾಡ್ತಾ ಹೋಗ್ಬೇಕು, ನಾವು ಧಾರಣ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಬಾಬಾ ಹೇಳ್ತಾರೆ, ಮಂದಿ ನೋಡೋಂಗಿಲ್ಲ, ಈಗ ಅವರೇ ಆಗಿಲ್ಲ ರೀ ನಾವೇನಾಗ್ತೀವಿ ಅಂತ ಹಿಂಗೆ ಅನ್ನೋಂಗಿಲ್ಲ. ಯಾಕಾಗಬಾರ್ದು? ಅವ್ರಿಗಿಂತ ಫಾಸ್ಟ್ ನಾವ್ಯಾಕಾಗಬಾರ್ದು? ಇನ್ನು ಎಷ್ಟಾಗ್ಯಾವ ಈಗ ಸೀಟ್ಗಳು? ಇಷ್ಟೆಲ್ಲ ಎಷ್ಟು ವರ್ಷ ಆಯಿತು? 90 ವರ್ಷ ಆಗ್ಲಿಕ್ಕೆ ಬಂತು. ಎಷ್ಟು ಆತ್ಮಗಳು ರೆಡಿಯಾಗಿದ್ದಾವೆ ಈಗ? ನಾವ್ಯಾಕೆ ಒಂದೇ ದಿನದೊಳಗೆ ನಾವು ಫಸ್ಟ್ ನಂಬರ್ ಬರ್ಬೋದು, ಲಾಸ್ಟ್ ಸೊ ಫಾಸ್ಟ್ ಅಂತ ಹೇಳ್ತಾರಲ್ಲ ಬಾಬಾ, ಅದು ನಮ್ಮ ತಲೆಗಿರಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, आपको सदा इसी श्रेष्ठ लक्ष्य और लक्षण में रहना है। बाप दादा के आगे दूर नहीं हो. ಭಲೆ ನೀವು ಮಧುಬನದಿಂದ ಎಷ್ಟೆಷ್ಟೋ ಕಿಲೋಮೀಟ್ರ್ ಇರ್ಬೋದು, ಆದರೆ ನೀವೆಲ್ಲರೂ ಬಾಬಾ ಅವ್ರಿಗೆ, ಬಾಪ್ ದಾದಾರಿಗೆ ಸಮೀಪ ಇದ್ದೀರಾ, ದೂರ ಇಲ್ಲ. ತೋ ತಖ್ತ ನಶೀನ್ ಹೇ ವಹ ಸದೈವ್ ಸಮೀಪ್ ಹೇ. ಯಾರು ಹೃದಯ ಸಿಂಹಾಸನದಲ್ಲಿರ್ತಾರೋ ಯಾವಾಗಲೂ ಸಮೀಪ ಇರ್ತಾರೆ. ಆಜ್ ಸರ್ವ ವಿಚಾರಶೀಲ್ ಬಚ್ಚೋं को एक ही संकल्प है मिलन का. ಅವತ್ತಿನ ದಿವಸ ಏನಿರ್ತದೆ ನಮ್ದೆಲ್ಲರಿಗೂ ಸಂಕಲ್ಪ, ಬಾಬಾನ ಮಿಲನ್ ಮಾಡೋದು, ಬಾಬಾನ ಮಿಲನ್ ಮಾಡೋದು, ಬಾಬಾ ಬರ್ತಾರೆ ಬಾಬಾನ ಮಿಲನ್ ಮಾಡೋದು, ಬಾಬಾ ಬರ್ತಾರೆ ಬಾಬಾ ಮಿಲನ್. ಇಷ್ಟು ಬಿಟ್ಟರೆ ತಲೆಯಲ್ಲಿ ಏನೂ ಇರೋದಿಲ್ಲ. ಐಸೇ ಹೀಗೇನೆ ಸೋತೆ ಹುಯೇ ಭಿ ಯಾದ್ ಮೇ ರಹನಾ. ಮಲ್ಕೊಂಡ್ರೂ ಕೂಡ ಇದೇ ನೆನಪಿರಬೇಕು, ಏನು, ಬಾಪ್ ದಾದಾ ಮಿಲನ್ ಮಾಡಬೇಕು, ಬಾಪ್ ದಾದಾ ಮಿಲನ್ ಮಾಡಬೇಕು. ಬಾಪ್ ದಾದಾ ಭೀ चारों ओर के विदेशी बच्चों को सम्मुख देखते हुए याद दे रहे हैं. ಬಾಪ್ ದಾದಾನು ಕೂಡ 4 ಕಡೆ ವಿದೇಶಿ ಮಕ್ಕಳನ್ನು ಸಮ್ಮುಖದಲ್ಲಿ ಇಮರ್ಜ್ ಮಾಡಿಕೊಂಡು ಬಾಬಾ ಏನು ಮಾಡ್ತಾಯಿದ್ರು, ನೆನಪು ಮಾಡ್ತಾಯಿದ್ರು. ಸೌದಾ ಕರ್ನೆ ವಾಲೆ ಬಾಪ್ ಅವ್ರ ಸೇವಾ ಮೇ ಸದಾ ಮಗನ್ ರಹನೆ ವಾಲೆ. ಸೌದಾ ಮಾಡ್ತಾ ಇದ್ದೀವಲ್ಲ ನಾವೀಗ, ಸೌದಾ ಅಂದರೆ ವ್ಯಾಪಾರ ಮಾಡ್ತಾ ಇದ್ದೀವಲ್ಲ, ಏನು ಮಾಡ್ತಿದ್ದೀವಿ ವ್ಯಾಪಾರ? ಬಾಬಾ ಹೇಳ್ತಾರೆ, ಖುಷಿ ಸೇ ಬಾಪ್ ಸೇ ಸೌದಾ ಕರ್ನೆ ವಾಲೆ. ಖುಷಿಯಿಂದ ಬಾಬಾರವ್ರ ಜೊತೆ ಏನು ಮಾಡ್ತೀವಿ, ವ್ಯಾಪಾರ ಮಾಡ್ತೀವಿ. ಲಾಸ್ಟ್ ಸೊ ಫಾಸ್ಟ್, ಕೊನೆಗೆ ಬಂದ್ರೂ ಕೂಡ ಫಾಸ್ಟ್ ಇರಬೇಕು. ಮಗನ್ ರಹನೆ ವಾಲೆ, ಮಗನ್ ಇರುವಂಥ ಸ್ನೇಹಿ ಸಹಯೋಗಿ ಆತ್ಮಾओं को बाप को भी आप समान व्यक्त रूप बनाने वाले, कल्प पहले वाले चमकते हुए सितारों प्रति बाप दादा का याद प्यार और नमस्ते. नमस्ते बाबा, नमस्ते. अच्छा, ओम शांति.